ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12. ಸೊ ಈ ಸೀಸನ್ ನ ಮೊದಲನೇ ವೀಕ್ ಕಂಪ್ಲೀಟ್ ಆಗಿದೆ. ಸೊ ಈ ಮೊದಲನೇ ವೀಕ್ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತೀನಿ ಕೇಳಿ. ಸೊ ಸೀಸನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಒಂಟಿ ಮತ್ತೆ ಜಂಟಿ ಅನ್ನುವಂತಹ ಒಂದು ಎರಡು ಡಿವೈಡ್ ನ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಬಿಡ್ತಾರೆ. ಸೊ ಇದರಲ್ಲಿ ಒಂಟಿಯಲ್ಲಿ ಯಾರು ಬರ್ತಾನೆ ಅಂತ ನೋಡಿದ್ರೆ ಕಾಕ್ರೋಚ್ ಸುದಿ, ಜಾನ್ವಿ, ಮಲ್ಲಮ್ಮ, ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಮತ್ತೆ ಧನುಷ್ ಅವರು ಒಂಟಿಗಳಾಗಿ ಈ ಮನೆಯೊಳಗೆ ಕಾಲಿಡ್ತಾರೆ. ರಕ್ಷಿತ್ ಅವರು ಕೂಡ ಒಂಟಿಯಾಗಿ ಹೋಗ್ತಾರೆ, ಬಟ್ ಎಲಿಮಿನೇಟ್ ಆಗಿ ಫಸ್ಟ್ ಡೇನೆ ಅವರು 24 ಅವರ್ಸ್ ಅಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ. ಸೊ ಅವ್ರದ್ದು ಕೂಡ ರೀ ಎಂಟ್ರಿ ಆಗಿದೆ ನಿನ್ನೆ. ಇನ್ನು ಈ ಒಂಟಿಗಳಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ ನೋಡಿದ್ರೆ ಈ ಒಂದು ಫಸ್ಟ್ ವೀಕ್ ನ ಒಂದು ರಿವ್ಯೂ ನೋಡ್ಬೇಕಾದ್ರೆ ಕಾಕ್ರೋಚ್ ಸುಧೀರ್ ಅವರು ಸ್ವಲ್ಪ ಓಪನ್ ಅಪ್ ಆಗಿದ್ದಾರೆ. ಅಂದ್ರೆ ಡೇರ್ ಆಗಿ ಎಲ್ಲದನ್ನೂ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ನಿಲ್ಲದೆ ನಾವೇನ್ ಕಂಟೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಸೊ ಅದನ್ನ ಚೆನ್ನಾಗಿ ಅರ್ಕೊಂಡಿದ್ದಾರೆ ಕಾಕ್ರೋಚ್ ಸುಧೀರ್ ಅವರು. ಸೊ ಇನ್ನು ಆ ಒಂಟಿಗಳಲ್ಲಿ ಅಶ್ವಿನಿ ಗೌಡ ಅವರಿಗೆ ಕೂಡ ಒಂದಿಷ್ಟು ಬಿಗ್ ಬಾಸ್ ನ ಹಳೆ ಬಿಗ್ ಬಾಸ್ ಗಳನ್ನ ನೋಡಿದ್ರಿಂದ ಅವರು ಒಂದಿಷ್ಟು ಕಂಟೆಂಟ್ ಗಳನ್ನ ಕೊಟ್ಟರೆ ಮಾತ್ರ ಈ ಬಿಗ್ ಬಾಸ್ ಮನೇಲಿ ಉಳಿಯೋದಂತ ಗೊತ್ತಾದ್ಮೇಲೆ ಅವರು ಕೂಡ ಒಂದು ಅವರ ಒಂದು ರೋಲ್, ಅವರ ಕ್ಯಾರೆಕ್ಟರ್ ನ ಒಂದು ಎಕ್ಸ್ಪೋಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಸೊ ಅವರು ಕೂಡ ಒಂದು ವಿಲನಿಸಮ್ ನ ಸ್ಟಾರ್ಟಿಂಗ್ ಅಲ್ಲೇ ಕೈ ಎತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೀಗಿದ್ರೆ ಒಂದು ಫಿನಾಲೆ ವೀಕ್ ತನಕ ನನ್ನನ್ನ ಒಂದು ಪಿಲ್ಲರ್ ಆಗಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಅಶ್ವಿನಿ ಅವರು ಒಂದು ಶುರು ಮಾಡಿದ್ದಾರೆ. ಇನ್ನು ಒಂಟಿಯಾಗಿ ಮಲ್ಲಮ್ಮ ಅವರ ವಿಚಾರಕ್ಕೆ ಬರೋದ್ರೆ ತುಂಬಾ ಒಂದು ಇನೋಸೆಂಟ್ ಆಗಿದ್ದಾರೆ. ಪಾಪ ಅವರಿಗೆ ಇಲ್ಲಿರುವಂತಹ ಒಂದು ಗ್ರೂಪ್ ಅಲ್ಲಿ ಇರುವಂತಹ ಅವರು ಯಾವ ಒಂದು ಮುಖವಾಡನ ಹಾಕೊಂಡು ಆಡ್ತೀರ ಅನ್ನೋಂತಹ ಒಂದು ಸಣ್ಣ ಪರಿಜ್ಞಾನ ಕೂಡ ಮಲ್ಲಮ್ಮ ಅವರಿಗೆ ಇಲ್ಲ. ಯಾಕಂದ್ರೆ ಅವರು ಒಂದು ನಿಷ್ಕಲ್ಮಶವಾದಂತಹ ಹೃದಯದಿಂದ ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಬಟ್ ಅಲ್ಲಿರುವ ವ್ಯಕ್ತಿಗಳೆಲ್ಲ ಯಾವ ರೀತಿ ಗೇಮ್ ಸ್ಟ್ರಾಟಜಿ ಮಾಡ್ತಿರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಮಲ್ಲಮ್ಮ ತುಂಬಾ ಇನ್ನೋಸೆಂಟ್ ಆಗ್ತಿದೆ. ಸೊ ಈ ಇನ್ನೋಸೆಂಟ್ ಕಾರ್ಡ್ ಎಷ್ಟು ದಿನ ವರ್ಕ್ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಸೊ ಮಲ್ಲಮ್ಮ ಅವರು ತುಂಬಾ ಓಪನ್ ಅಪ್ ಆಗಿ ತನ್ನ ಏನ್ ಅನ್ಸಿದೆ ಅದನ್ನ ನಾನು ಫ್ರೀಡಮ್ ಆಗಿ ಹಂಚ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮನೋಭಾವನೆ. ಇನ್ನು ಒಂಟಿಯಾಗಿ ಜಾನ್ವಿ ಅವರು ಕೂಡ ಎಂಟ್ರಿ ಆಗಿದ್ರು. ಸೊ ಅವರು ಕೂಡ ಒಂದು ಬಿಗ್ ಬಾಸ್ ನ ಸ್ಟ್ರಾಟಜಿನ ಎಲ್ಲದೂ ತುಂಬಾನೇ ಒಂದು ಹಳೆ ಎಪಿಸೋಡ್ಗಳನ್ನ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ನಡ್ಕೊಳ್ತಾ ಇದ್ದಾರೆ. ತುಂಬಾ ಡ್ರಾಮಾಟಿಕ್ ಆಗಿ ಕಾಣಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಸೊ ಬಿಗ್ ಬಾಸ್ಗೆ ಏನೇನು ಕಂಟೆಂಟ್ಗಳು ಬೇಕು, ಅವರಿಂದ ಏನೇನು ಕಂಟೆಂಟ್ಗಳು ಕೊಡೋಕ್ಕೆ ಸಾಧ್ಯನೋ, ಅಂದ್ರೆ ಒಂದಿಷ್ಟು ಸ್ಟೈಲಿಶ್ ಆಗಿ ಅವರ ಒಂದು ಹಾವಭಾವಗಳಿಂದ ಏನೇನು ಕಂಟೆಂಟ್ ಕೊಡಕ್ಕೆ ಸಾಧ್ಯನೋ ಅಷ್ಟನ್ನು ಅವರು ಒಂದು ಈ ಬಿಗ್ ಬಾಸ್ ಮನೇಲಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ವೀಕ್ ಅಲ್ಲೇ. ಇನ್ನು ಜಾನ್ವಿ ಅವರ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ದಿನದಲ್ಲೇ ಹೆಲ್ಮೆಟ್ ಆಗ್ತಾರೆ. ಸೊ ಅದಕ್ಕೆ ಒಂದು ಮೇಜರ್ ರೀಸನ್ ಅಂದ್ರೆ ಅದು ಜಾನ್ವಿ ಅವರು ಅಂತ ಹೇಳ್ಬೋದು. ಅವ್ರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ತುಂಬಾನೇ ಒಂದು ಇಂಪ್ಯಾಕ್ಟ್ ಮಾಡ್ತು. ಸೋಷಿಯಲ್ ಮೀಡಿಯಾದಿಂದಾನೇ ಎಲ್ಲರೂ ಬಂದ್ಬಿಡ್ತಾರೆ, ಏನಾದ್ರೂ ಮಾತಾಡಿ ಏನಾದ್ರೂ ಒಂದು ಗಳಿಸ್ಕೊಂಡು ಇಲ್ಲಿ ಬಂದ್ಬಿಡ್ತಾರೆ. ಸೊ ಅವರಿಗೆಲ್ಲ ಇನ್ನೊಂದು ಆಪರ್ಚುನಿಟಿಗಳು ಸಿಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಸಿಗಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಬಟ್ ಅದು ಜಾನ್ವಿ ಅವರಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಅವ್ರನ್ನ ಟ್ರಾಲ್ ಮಾಡಿ ಜಜ್ಜಾಕ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಧನುಷ್ ಅವರ ವಿಚಾರಕ್ಕೆ ಬರೋದಾದ್ರೆ ಧನುಷ್ ಅವರು ತುಂಬಾನೇ ಒಂದು ಅವ್ರಿಗೆ ಏನ್ ಮನ್ಸಲ್ಲಿ ಅನ್ಸಿದ್ದ ಅದನ್ನ ಅವ್ರು ಆಟಾಡ್ತಾ ಇದ್ದಾರೆ. ಬಟ್ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಆಗ್ಬೋದು ಈ ಒಂದು ಕಾಂಪಿಟೇಟಿವ್ ಅಂತಾನೆ ಹೇಳ್ಬೋದು. ಧನುಷ್ ಅವರು ತನ್ನ ಒಂದು ಹೀರೋಯಿಸಮ್ ನ ತೋರ್ಸಕ್ಕಂತಾನೆ ಹೋಗ್ತಾ ಇದ್ದಾರೆ. ಬಟ್ ಅದೆಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಧನುಷ್ ಕೂಡ ಒಂದಿಷ್ಟು ಒಳ್ಳೆ ಪ್ಲೇಗಳನ್ನ ಆಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಓಕೆ, ಧನುಷ್ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗ್ಬೇಕು, ಸ್ವಲ್ಪ ಎಲ್ಲ ಜೊತೆ ಮಿಂಗಲ್ ಆಗಿ ಒಂದಿಷ್ಟು ಮಾತುಕತೆ ಹಿಡಿದಾಗ್ಲೇ ಧನುಷ್ ಅವರ ಕ್ಯಾರೆಕ್ಟರ್ ಏನಂತ ಗೊತ್ತಾಗುತ್ತೆ. ಇನ್ನು ಈ ಸೀಸನ್ ಸ್ಟಾರ್ಟ್ ಆದಾಗ್ಲೇ ಒಂದಿಷ್ಟು ಒಳ್ಳೆ ಕಂಟೆಸ್ಟೆಂಟ್ ಗಳು ಅಂತ ಹೇಳ್ಬೋದು. ಅದರಲ್ಲಿ ಧ್ರುವಂತ್ ಅಂತ ಕೂಡ ಹೇಳ್ತೀನಿ. ಧ್ರುವಂತ್ ಕೂಡ ಒಂದಿಷ್ಟು ಒಳ್ಳೆ ಕ್ಯಾರೆಕ್ಟರ್ ಆಗಿ ಮಲ್ಲಮ್ಮನ ಜೊತೆ ಮಿಂಗಲ್ ಆಗಿ ಅವ್ರು ನಡ್ಕೊಂಡಿದ್ದ ರೀತಿ ಎಲ್ಲ ನೋಡ್ಬಿಟ್ರೆ ಓಕೆ, ತುಂಬಾ ಇನೋಸೆಂಟ್ ಆಗಿ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಮಾತಾಡ್ತಾರೆ, ಓಪನ್ ಅಪ್ ಆಗ್ತಾರೆ, ಮನಸ್ಸಿಂದ ನಿಷ್ಕಲ್ಮಶವಾಗಿ ಮಾತಾಡ್ತಾರೆ ಅನ್ನೋ ಮನೋಭಾವನೆಯಿಂದನೇ ಸ್ಟಾರ್ಟ್ ಆದ್ರು. ಸೊ ಈ ಅಶ್ವಿನಿ ಗೌಡ ಅವರ ಜೊತೆ ಅವರ ಒಂದು ಕ್ಯಾರೆಕ್ಟರ್ ಏನ್ ಇಂಪ್ಯಾಕ್ಟ್ ಇದೆ ಆ ಇಂಪ್ಯಾಕ್ಟ್ ಧ್ರುವಂತ್ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ತೀನಿ. ಸೊ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಧ್ರುವಂತ್ ಅವರಿಗೆ ಒಳ್ಳೆ ಹೆಸರು ಖಂಡಿತ ಇದ್ದೇ ಇರುತ್ತೆ. ಸೊ ಅಶ್ವಿನಿ ಗೌಡರ ಕ್ಯಾರೆಕ್ಟರ್ಗಳನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಧ್ರುವಂತ್ ಅವರು ಹಳ್ಳಕ್ಕೆ ಬೀಳೋದಂತೆ ಗ್ಯಾರಂಟಿ. ಇವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ಅನ್ನುವಂತಹ ಒಂದು ಮನಸ್ಥಿತಿ ಎಲ್ಲರಿಗೂ ಬಂದಿತ್ತು. ಬಟ್ ಅಶ್ವಿನಿ ಗೌಡ ಅವರ ಹಿಂದೆ ಸ್ವಲ್ಪ ಫಾಲೋ ಅಪ್ ಹೋಗೋದ್ರಿಂದ ಅವ್ರಿಗೆ ಒಂದು ಕೆಟ್ಟ ಹೆಸರು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇನ್ನು ಜಂಟಿ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಮತ್ತು ಚಂದ್ರಪ್ರಭಾ, ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ, ಹಾಗೂ ರಾಶಿಕಾ ಮತ್ತು ಮಂಜು ಭಾಷಿಣಿ, ಮತ್ತೆ ಅಭಿಷೇಕ್ ಮತ್ತು ಅಶ್ವಿನಿ, ಹಾಗೂ ಅಮಿತ್ ಮತ್ತು ಕರಿಬಸಪ್ಪ, ಮತ್ತು ಸ್ಪಂದನ ಮತ್ತು ಮಾಳು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಜಂಟಿಗಳಲ್ಲಿ ಯಾರು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಿಗ್ ಬಾಸ್ ನ ಅರ್ಥಕೊಂಡು ಚೆನ್ನಾಗಿ ಆಡ್ತೀರ ಅಂತ ನೋಡಿದ್ರೆ ಅದು ಗಿಲ್ಲಿ ಮತ್ತೆ ಕಾವ್ಯ ಅಂತಾನೆ ಹೇಳ್ಬೋದು. ಸೊ ಗಿಲ್ಲಿ ಮತ್ತೆ ಕಾವ್ಯ ಅವರು ಸ್ಟಾರ್ಟಿಂಗ್ ಇಂದಾನೆ ಶುರು ಹಚ್ಕೊಂಡಿದ್ದಾರೆ. ಏನೇನ್ ಕಂಟೆಂಟ್ ಗಳು ಕೊಟ್ರೆ ಯಾವ ರೀತಿ ಜನಗಳಿಗೆ ಹತ್ರ ಆಗ್ತೀವಿ, ಕ್ಯಾಮ್ರಾ ಕಣ್ಣೆಲ್ಲ ನಮ್ಮ ಮೇಲೆ ಬರುತ್ತೆ ಅನ್ನುವಂತಹ ಒಂದು ಸ್ಟ್ರಾಟಜಿಯಲ್ಲಿ ಗಿಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಪ್ಲಾನ್ ಮಾಡಿದ್ರು. 1-2 ದಿನ ಗಿಲ್ಲಿ ಅವರ ಒಂದು ಕಾಮಿಡಿ ತುಂಬಾನೇ ಇರಿಟೇಟ್ ಅಂತ ಅನ್ಸ್ಬಿಡ್ತು. ಒಂದು ಅಟ್ರಾಕ್ಷನ್ಗೋಸ್ಕರನೇ ಮಾಡ್ತಾ ಇದ್ದಾರೆ, ಒಂದು ಡ್ರಾಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋಂತಹ ಮನೋಭಾವನೆ ಎಲ್ಲರಿಗೂ ಬಂದಿತ್ತು. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಇರಬೇಕು ಅನ್ನುವಂತಹ ಮನೋಭಾವ ಇದೆ. ಎಲ್ಲರನ್ನ ಕರೆದು ಒಂದು ವಾಲಂಟಿಯರ್ ಆಗಿ ಒಂದು ಕಾಮಿಡಿನ ಮಾಡ್ತಿದ್ರು. ಬಟ್ ಅದು 1-2 ದಿನಕ್ಕೆ ತುಂಬಾ ಇರಿಟೇಟ್ ಆಯ್ತು ಅಂತಾನೆ ಹೇಳ್ತೀನಿ. ಯಾವಾಗ ಈ ಗಿಲ್ಲಿ, ಕಾವ್ಯ ಮತ್ತು ಅಶ್ವಿನಿ ಅವರಿಗೆ ಒಂದು ಜಗಳಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ
ಗಿಲ್ಲಿ ಅವರ ಒಂದು ಕಾಮಿಡಿ ಆಗಲಿ ಅವ್ರು ಕೊಡುವಂಥ ಕೌಂಟರ್ಗಳಾಗಲಿ ಜನಗಳಿಗೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತ ಹೇಳ್ತೀನಿ. ಜಂಟಿಗಳಲ್ಲಿ ಸತೀಶ್ ಮತ್ತು ಚಂದ್ರಪ್ರಭು ಅವರು ಒಂದಿಷ್ಟು ಕಂಟೆಂಟ್ಗಳನ್ನ ಕೊಡ್ತಾರೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಅವರ ಒಂದು ಜೋಡಿ ಕೂಡ ಒಳ್ಳೆ ಆಟಗಳನ್ನ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಜಂಟಿಗಳಲ್ಲಿ ಒಂದಿಷ್ಟು ಜೋಡಿಗಳು ತುಂಬಾ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಟೈಮ್ ಬರಲಿ ಮಾತಾಡೋಣ, ಇನ್ನೂ ಟೈಮ್ ಇದೆ, ನಾಳೆ ಇದೆ, ನಾಡಿದ್ದಿದೆ ಅನ್ನುವಂಥ ಒಂದು ಮನೋಭಾವದಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ಸೊ ಅದರಲ್ಲೇ ಮೊದಲನೇದಾಗಿ ಯಾರಪ್ಪ ಅಂದ್ರೆ ಅದು ಅಮಿತ್ ಮತ್ತೆ ಕರಿಬಸಪ್ಪ ಅಂತ ಹೇಳ್ಬೋದು. ಅಮಿತ್ ಅವರು ಅವ್ರ ಎಂಟ್ರಿಯಲ್ಲಿ ಹೇಳ್ಬಿಡ್ತಾರೆ, ಮಾತಲ್ಲೇ ಈ ಬಿಗ್ ಬಾಸ್ ಮನೆಗೆ ಬಂದಿರೋದು ನಾನು ಅಂತ ಅವ್ರು ಹೇಳ್ತಾರೆ. ಕರಿಬಸಪ್ಪು ಕೂಡ ಟೈಗರ್ ಬಂತು ಟೈಗರ್ ಅಂತ ಬರ್ತಾರೆ, ಬಟ್ ಅಲ್ಲಿ ಟೈಗರ್ ಇಲ್ಲ, ಬೇರೆ ಯಾವ ಪ್ರಾಣಿಗಳು ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಟೈಮ್ ಬಂದಾಗ ನಾವು ಮಾತಾಡೋಣ ಅಂತ. ಬಿಗ್ ಬಾಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಟೈಮು ನಾವು ಬಂದಾಗ ಮಾತಾಡ್ತೀವಿ ಅನ್ನುವಂಥ ಮನೋಭಾವದಲ್ಲಿ ಇದ್ರೆ ಅವರು ಮೊದಲನೇ ವೀಕು ಹೆಲ್ಮೆಟ್ ಆಗಿ ಹೋಗ್ಬಿಡ್ತಾರೆ. ಸೊ ಅದೇ ಒಂದು ಬಿಗ್ ಬಾಸ್ ನ ಪಾಲಿಸಿ ಅಂತಾನೆ ಹೇಳ್ತೀನಿ. ಇನ್ನು ಜಂಟಿಯಲ್ಲಿ ಅಭಿಷೇಕ್ ಮತ್ತು ಅಶ್ವಿನಿ ಅವರ ವಿಷಯ ತಗೊಂಡ್ರೆ, ಸೊ ಅವರು ಒಂದಿಷ್ಟು ಸೆಟ್ ಆಫ್ ಝೋನ್ಗೆ ಅವರು ಆಲ್ರೆಡಿ ಅಡಿಕ್ಟ್ ಆಗಿ ಬಂದಿರೋ ತರ ಇದೆ. ಅಂದ್ರೆ ನಾವು ಒಂದು ಫ್ಲರ್ಟ್ ಮಾಡಕ್ಕೆ ಬಿಗ್ ಬಾಸ್ ಮನೇಲಿ ಬಂದಿವಿ, ನಮ್ಮನ್ನ ಒಂದು ಜೋಡಿಗಳಾಗಿ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು, ತೋರಿಸ್ಕೊಬೇಕು ಅನ್ನುವಂಥ ಮನೋಭಾವದಲ್ಲಿ ಬಂದಿರೋ ಗೊತ್ತಿಲ್ಲ. ಬಟ್ ಅಭಿಷೇಕ್ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಅಶ್ವಿನಿ ಅವರಂತೂ ನಾನು ಇದೇ ರೀತಿ ಇರಬೇಕು ಅನ್ನೋಂಥ ಮೈಂಡ್ ಸೆಟ್ ಅಲ್ಲೇ ಬಂದಿರೋ ಹಾಗೆ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಅವರಿಬ್ಬರ ಜೋಡಿ ಅಂತಾನೆ ಹೇಳ್ಬೋದು. ಇನ್ನು ಸ್ಪಂದನ ಮತ್ತು ಮಾಳು ಅವರ ವಿಚಾರಕ್ಕೆ ಬರೋದಾದ್ರೆ, ಮಾಳು ಅವರು ತುಂಬಾ ಒಂದು ಓಪನ್ ಅಪ್ ಆಗಕ್ಕೆ ತುಂಬಾನೇ ಒಂದು ಹೆದರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸ್ಪಂದನ ವಿಚಾರಕ್ಕೆ ಬರೋದಾದ್ರೆ, ಸ್ಪಂದನ ಕೂಡ ಒಂದು ಒಳ್ಳೆ ಜೋಡಿ ಸಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಒಂದು ಒಳ್ಳೆ ಜೋಡಿ ಸಿಕ್ಕರೆ ಅವ್ರುಗಳು ಕೂಡ ಒಂದು ಒಳ್ಳೆ ಕಂಟೆಂಟ್ ನ ಕೊಡೋ ಒಂದು ಎಲ್ಲ ಕೆಪಾಸಿಟಿ ಕೂಡ ಸ್ಪಂದನಗೂ ಇದೆ ಅಂತಾನೆ ಹೇಳ್ತೀನಿ. ಮಾಳು ಅವರು ಸ್ವಲ್ಪ ಇನ್ನೂ ಓಪನ್ ಅಪ್ ಆಗಬೇಕು. ಯಾಕಂದ್ರೆ ಬಿಗ್ ಬಾಸ್ ಬೇಕಾಗಿರೋದೇ ಒಂದು ಕಂಟೆಂಟ್ಗಳು ಬೇಕಾಗಿರುತ್ತೆ. ನಿಮ್ಮ ಕಡೆಯಿಂದ ಯಾವುದೇ ಕಂಟೆಂಟ್ ಬಂದಿಲ್ಲ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಉಳಿಸಲ್ಲ. ಅದು ಎಷ್ಟೇ ಕೋಟಿ ನಿಮಗೆ ಫ್ಯಾನ್ಸ್ ಇದ್ರೂ ಕೂಡ ನೀವು ಕಂಟೆಂಟೇ ಕೊಡದೆ ಒಂದು ವಾರ ನಾನು ಸುಮ್ಮನೆ ಕೂರ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನಿಮ್ಮನ್ನ ಉಳಿಸಲ್ಲ. ಸೊ ಈ 1 ವೀಕಲ್ಲಿ ಜಂಟಿಗಳಲ್ಲಿ ಯಾರು ಚೆನ್ನಾಗಿ ಆಡಿದೆ ಅಂತ ನೋಡಿದ್ರೆ ಅದು ಕಾವ್ಯ ಮತ್ತು ಗಿಲ್ಲಿ ಅಂತಾನೆ ಹೇಳ್ಬೋದು. ಇನ್ನೊಂದು ಸತೀಶ್ ಮತ್ತು ಚಂದ್ರಪ್ರಭು ಅವರು ಅವ್ರದೇ ಅಂತ ಒಂದು ಲೋಕದಲ್ಲಿ ಇದ್ರೂ ಕೂಡ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ. ಅವರಿಬ್ಬರು ಜೋಡಿಗಳನ್ನ ನೋಡ್ತಾ ಇದ್ರೆ ಒಂದಿಷ್ಟು ಫನ್ನಿ ಆಗಿರುವಂತಹ ಹೆಲ್ಮೆಟ್ಗಳು ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು 1 ವೀಕಲ್ಲಿ ಕಾವ್ಯ ಮತ್ತು ಗಿಲ್ಲಿ, ಸತೀಶ್ ಮತ್ತು ಚಂದ್ರಪ್ರಭು ಅವರು ತುಂಬಾ ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವರು ಇದೇ ರೀತಿಯಲ್ಲಿ ಪ್ಲೇ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಎಲ್ಲಾ ವಾರದಲ್ಲೂ ಕೂಡ ಅವರು ಸೇವ್ ಆಗ್ತಾ ಬರ್ತಾರೆ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಇನ್ನು ರಕ್ಷಿತಾ ಶೆಟ್ಟಿ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರ ಒಂದು ರೀ ಎಂಟ್ರಿ ಬ್ಯಾಂಗರ್ ಆಗಿ ಇತ್ತು ಅಂತಾನೆ ಹೇಳ್ತೀನಿ. ಸೊ 24 ಅವರ್ಸ್ ಅಲ್ಲೇ ಅವರು ಹೆಲ್ಮೆಟ್ ಆಗಿ ಹೋದ್ರು. ಸೊ ಅವರು ಹೋದಂತಹ ಒಂದು ಸಿಚುವೇಶನ್ ಹೇಗಿತ್ತಂದ್ರೆ ಎಂಟೈರ್ ಒಂದು ಸೋಷಿಯಲ್ ಮೀಡಿಯಾ ಕೂಡ ಅವರ ಬಗ್ಗೆ ಮಾತಾಡಕ್ಕೆ ಶುರು ಆಯಿತು. ಸೊ ಅವರ ಬಗ್ಗೆ ಮಾತಾಡಿದ ಮೇಲೆ ಬಿಗ್ ಬಾಸ್ ಒಂದು ಪ್ಲೇನ ಮಾಡ್ತಾರೆ, ಸೊ ರೀ ಎಂಟ್ರಿ ಕೊಡೋಣ ಅಂತ. ಸೊ ರಕ್ಷಿತಾ ಅವರ ರೀ ಎಂಟ್ರಿ ಕೂಡ ಅಷ್ಟೇ ಬ್ಯಾಂಗರ್ ಆಗಿ ಇತ್ತು ಅಂತಾನೆ ಹೇಳ್ತೀನಿ. ಇನ್ನು ಈ ವಾರದ ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇ ವೀಕು ಇದು ದಸರಾ ವೀಕ್ ಆಗಿರೋದ್ರಿಂದ ಎಲಿಮಿನೇಷನ್ ಆಗಿರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರಬಹುದು. ಒಂದು ವೇಳೆ ಎಲ್ಲಾದ್ರೂ ಎಲಿಮಿನೇಟ್ ಆಗಬೇಕು, ಎಲಿಮಿನೇಷನ್ ಆಗ್ಲೇಬೇಕು ಅನ್ನುವಂತ ಒಂದು ಏನಾದ್ರು ಒಂದು ಪ್ಲಾನ್ ಇದ್ರೆ ಅದು ಅಮಿತ್ ಮತ್ತು ಕರಿಬಸಪ್ಪ ಅವರು ಹೋಗ್ಬಹುದು. ಯಾಕಂದ್ರೆ ಅವರು 1 ವೀಕಲ್ಲಿ ಯಾವುದೇ ರೀತಿಯ ಕಂಟೆಂಟ್ಗಳನ್ನ ಕೊಟ್ಟಿಲ್ಲ. ಬಿಗ್ ಬಾಸ್ಗೆ ಬೇಕಾಗಿರೋದು ಕಂಟೆಂಟ್. ಒಂದು ವೇಳೆ ಎಲಿಮಿನೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಈ ವಾರದಲ್ಲಿ ಇದ್ರೆ ಅದು ಅಮಿತ್ ಮತ್ತು ಕರಿಬಸಪ್ಪ ಅವರು ಹೋಗ್ಬೋದು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ನ ಮೊದಲನೇ ವೀಕ್ ನ ಒಂದು ರಿವ್ಯೂ. ಸೊ ನೀವು ಕಂಟಿನ್ಯೂ ವಾರದ ರಿವ್ಯೂ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ನೆಕ್ಸ್ಟ್ ವೀಕ್ ಸಿಗೋಣ. ಟಾಟಾ, ಟೇಕ್ ಕೇರ್, ಬಾಯ್.